ಇನ್ನು ಶಿವಪ್ರಸಾದ್ ಈಗ ಸುಮಾರು 22 ಕಿಲೋಮೀಟರ್ ಸಾಗಿ ಹೋಗುತ್ತೆ ಇವತ್ತಿನ ಕರಗ ಉತ್ಸವ. ಮಾರ್ಗದುದ್ದಕ್ಕೂ ಪೊಲೀಸರ ಬಿಗಿ ಭದ್ರತೆ ಹೇಗಿದೆ ಅನ್ನೋದು ನಾವು ನೋಡ್ತಾ ಇದ್ವಿ. 2000 ಸಿಬ್ಬಂದಿಯ ನಿಯೋಜನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೆಕ್ಯೂರಿಟಿ ಹೇಗಿದೆ? ಬೆಂಗಳೂರಿನಲ್ಲಿ ವಿಶ್ವ ಪ್ರಸಿದ್ಧ ಕರಗ ಮಹೋತ್ಸವಕ್ಕೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಈಗಾಗಲೇ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ಶ್ರೀಮಂತ್ ಕುಮಾರ್ ಅವರು ಕೂಡ ನಿರ್ದೇಶನವನ್ನು ನೀಡಿರ್ತಕ್ಕಂಥದ್ದು. 2000 ಪೊಲೀಸರನ್ನು ಈಗಾಗಲೇ ಆಯ್ಕೆಟ್ಟಿನ ಜಾಗಗಳಲ್ಲಿ ನಿಯೋಜನೆಯನ್ನು ಮಾಡಲಾಗಿದೆ. ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದಾರೆ. ನಾವೀಗ ಧರ್ಮರಾಯ ದೇವಾಲಯದ ಪಕ್ಕದ ರಸ್ತೆಯಲ್ಲಿದ್ದೇವೆ. ಅಲ್ಸೂರ್ ಗೇಟ್ ಪೊಲೀಸ್ ಠಾಣೆ ಸೇರಿದಂತೆ ಪ್ರಮುಖ ರಸ್ತೆಯನ್ನು ಸಂಪರ್ಕ ಮಾಡುವಂಥ ಈ ರಸ್ತೆಯುದ್ದಕ್ಕೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿರ್ತಕ್ಕಂಥದ್ದು. ಬೆಂಗಳೂರಿನ ಕರಗ ಮಹೋತ್ಸವ, ದ್ರೌಪದಿ ಕರಗ ಮಹೋತ್ಸವ ವಿಶ್ವ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥದ್ದು. ವಿವಿಧ ಜಿಲ್ಲೆಗಳಿಂದಲೂ ಕೂಡ ಜನರು ಅವರ ಸಂಬಂಧಿಕರ ಮನೆಗಳಿಗೂ ಕೂಡ ಬಂದು ಕರಗ ಶಕ್ತ್ಯೋತ್ಸವದಲ್ಲಿ ಪಾಲ್ಗೊಳ್ತಾರೆ, ಕರಗವನ್ನು ವೀಕ್ಷಣೆಯನ್ನು ಮಾಡ್ತಾರೆ. ಬಹಿರ್ಕುಲ ಕ್ಷತ್ರಿಯ ಬಾಂಧವರೆಲ್ಲರೂ ಕೂಡ ಕರಗ ಮಹೋತ್ಸವದಲ್ಲಿ ಭಾಗಿಯಾಗೋದಕ್ಕೆ ಅಂತಾನೆ ಕಳೆದ 3 ದಿನಗಳಿಂದಲೂ ಕೂಡ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿ ಅಲ್ಲಿ ನಡೆತಕ್ಕಂಥ ಧಾರ್ಮಿಕ ಆಚರಣೆಗಳಲ್ಲಿ ಭಾಗಿಯಾಗಿರ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ದೇವಾಲಯದ ಸುತ್ತಮುತ್ತಲೂ ಕೂಡ ಭಕ್ತಾದಿಗಳು ಆಗಮಿಸಿರ್ತಕ್ಕಂಥದ್ದು. ನೀವು ಏನೇನು ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಬೆಂಗಳೂರಿನ ಆಯಕಟ್ಟಿನ ಜಾಗಗಳಲ್ಲೂ ಕೂಡ ಆದರೆ 22 ಕಿಲೋಮೀಟರ್ಗಳಿಗೂ ಕೂಡ ಅಧಿಕವಾಗಿ ದೇವಾಲಯದ ಸುತ್ತಮುತ್ತಲೂ ಕೂಡ ಇರತಕ್ಕಂಥ ರಸ್ತೆಗಳಲ್ಲಿ ಅಕ್ಕಿಪೇಟೆ, ಮಾಮೂಲ್ಪೇಟೆ, ಕಾಟನ್ಪೇಟೆ, ಅವಿನ್ಯೂ ರಸ್ತೆ ಸೇರಿದಂತೆ ಇತರ ಪ್ರದೇಶಗಳಲ್ಲೂ ಕೂಡ ದೇವಾಲಯಗಳ ಉದ್ದಕ್ಕೂ ಕೂಡ ಈ ಒಂದು ದರ್ಶನವನ್ನು ನೀಡೋದ್ರಿಂದ ಕರಗ ಶಕ್ತ್ಯೋತ್ಸವಕ್ಕೆ ಈಗಾಗಲೇ ಚಾಲನೆಯನ್ನು ನೀಡೋದಕ್ಕೆ ಇನ್ನೇನು ಕ್ಷಣಗಳಲ್ಲಿ ಆರಂಭವಾಗುತ್ತೆ. ಈ ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಕಟ್ಟೆಚ್ಚರವನ್ನು ವಹಿಸಲಾಗುತ್ತೆ. ಭಾವೈಕ್ಯತೆಯ ಪ್ರತೀಕವಾಗಿ ಮಸ್ತಾನ್ ದರ್ಗಾಕ್ಕೂ ಕೂಡ ತಿರುಗಲಿ, ಅಲ್ಲೂ ಕೂಡ ಮುಸ್ಲಿಂ ಬಾಂಧವರು ಈ ಒಂದು ಕರಗ ಶಕ್ತ್ಯೋತ್ಸವಕ್ಕೆ ಬರಮಾಡಿಕೊಳ್ತಾರೆ, ಅಲ್ಲೂ ಕೂಡ ಪೂಜೆಯನ್ನು ನೆರವೇರಿಸ್ತಾರೆ. ಇದೊಂದು ಭಾವೈಕ್ಯತೆಯ ಪ್ರತೀಕವಾಗಿರ್ತಕ್ಕಂಥದ್ದು. ಕಳೆದ ಹಲವು ದಶಕಗಳಿಂದಲೂ ಕೂಡ ಈ ಒಂದು ಆಚರಣೆ ನಡೆದುಕೊಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಟ್ರಾಫಿಕ್ ಸಂಚಾರ ನಿಯಂತ್ರಣವನ್ನು ಕೂಡ ಕ್ರಮವನ್ನು ಗೊಳಿಸಿರ್ತಕ್ಕಂಥದ್ದು. ಯುಟಿಲಿಟಿ ಬಿಲ್ಡಿಂಗ್ ಸೇರಿದಂತೆ ಬನ್ನಪ್ಪ ಪಾರ್ಕ್ನಲ್ಲಿ ಟ್ರಾಫಿಕ್ ಅನ್ನು ನಿಯಂತ್ರಣ ಮಾಡೋದಕ್ಕೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ವಿಜಯ ವೀರಪ್ಪ. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್ ಮತ್ತು ಕಿರಣ್ ಸೂರ್ಯ ಇಬ್ಬರಿಗೂ ಕೂಡ. ಸೊ ನಾವು ಇವಾಗಷ್ಟೇ ಗಮನಿಸ್ತಾ ಇದ್ವಿ ಒಂದು ದೇವಸ್ಥಾನದ ಸಮೀಪ ಹೇಗೆ ಪೂಜೆಗಳಾಗ್ತಾ ಇದೆ, ಮತ್ತೊಂದು ಕಡೆ ಪೊಲೀಸರು ನಗರದಾದ್ಯಂತ ಯಾವ ರೀತಿ ಬಿಗಿ ಭದ್ರತೆ ನಿಯೋಜನೆ ಮಾಡ್ಕೊಂಡಿದ್ದಾರೆ ಅನ್ನೋದು.